ನಮಸ್ಕಾರ. ಈಗ ನಾವು 5 ಮಿನಿಟ್ಸ್ ಸೀರೀಸ್ಗೆ ಬರ್ತಾ ಇದ್ದೀವಿ. ಟಾಪಿಕ್ ನಂಬರ್ 3 ಇದೊಂದು ಸ್ಫೂರ್ತಿಯ ಸೆಲೆ ಎಲ್ಲರಿಗೂ ಕೂಡ ಸಾಧನೆ ಮಾಡೋರಿಗೆ. ರೋಹನ್ ಬೋಪಣ್ಣ ಪರ್ಸನ್ ಇನ್ ನ್ಯೂಸ್ ಅಂತ ಕರಿತೀವಿ, ಸ್ಪೋರ್ಟ್ಸ್ ಪರ್ಸನಾಲಿಟಿ ಅಂತ ಕರಿತೀವಿ. ಅವರಿಗೆ 43 ವಯಸ್ಸಾಗಿದೆ, ದೊಡ್ಡ ಸಾಧನೆ ಮಾಡಿದ್ದಾರೆ. ಆಸ್ಟ್ರೇಲಿಯಾ ಓಪನ್ ಗ್ರ್ಯಾಂಡ್ ಸ್ಲಾಮ್ 2024ದಲ್ಲಿ ಅವರು ಪುರುಷರ ಡಬಲ್ಸ್ ನಲ್ಲಿ ಮ್ಯಾಥ್ಯೂ ಎಬ್ಡನ್ ಅವ್ರ ಜೊತೆ ಸೇರಿ ವಿನ್ನರ್ ಆಗಿದ್ದಾರೆ. ಪ್ರತಿ ವರ್ಷ 4 ಗ್ರ್ಯಾಂಡ್ ಸ್ಲಾಮ್ಗಳಾಗ್ತದೆ. ಆಸ್ಟ್ರೇಲಿಯಾ ಓಪನ್, ಫ್ರೆಂಚ್ ಓಪನ್, ವಿಂಬಲ್ಡನ್ ಓಪನ್, US ಓಪನ್ ಅಂತ ಹೇಳಿ. ಅಲ್ಲಿ ಮೆನ್, ವುಮೆನ್, ಮಿಕ್ಸ್ಡ್, ಪುರುಷರ ಡಬಲ್ಸ್, ಸ್ತ್ರೀಯರ ಡಬಲ್ಸ್ ಅಂತ ಹೇಳಿ ಕ್ರೀಡಾಕೂಟಗಳು ನಡೀತವೆ. ಇವರು ಪುರುಷರ ಡಬಲ್ಸ್ ನಲ್ಲಿ ಗೆದ್ದು ಸಾಧನೆ ಮಾಡಿದ್ದಾರೆ. 43 ವಯಸ್ಸು ಇವ್ರದು. ಇಂತಹ ಸಾಧನೆ ಮಾಡಿದ ವಿಶ್ವದ ಅತ್ಯಂತ ಹಿರಿಯ ವ್ಯಕ್ತಿ ಅಂತ ಹೇಳಿ ಏನ್ ಮಾಡಿದ್ದಾರೆ, ಇವರು ಸಾಧನೆಯನ್ನ ಬರೆದಿದ್ದಾರೆ. ಅದೇ ರೀತಿ 2023ನೇ ಇಸ್ವಿಯಲ್ಲಿಯೂ ಕೂಡ ಇವರು ಏಸಿಯನ್ ಗೇಮ್ಸ್ ನಲ್ಲಿ ಮಿಕ್ಸ್ಡ್ ಡಬಲ್ಸ್ ಗೆದ್ದಿದ್ರು. ಮಿಕ್ಸ್ಡ್ ಅಂದ್ರೆ ಅಲ್ಲಿ ಮಹಿಳೆ ಮತ್ತು ಪುರುಷ ಇರ್ತಾರೆ. ಪುರುಷ ಅಂದ್ರೆ 2 ಜನ ಪುರುಷ ಅಷ್ಟೇ ಇರ್ತಾರೆ, ಸ್ತ್ರೀ ಅಂದ್ರೆ 2 ಜನ ಸ್ತ್ರೀಯರು ಅಷ್ಟೇ ಇರ್ತಾರೆ. ಮಿಕ್ಸ್ಡ್ ಅಂದ್ರೆ ಪುರುಷ ಒಂದು ಸ್ತ್ರೀ ಈ ಕಡೆ, ಆ ಕಡೆ ಒಂದು ಪುರುಷ ಸ್ತ್ರೀ ಮತ್ತೊಂದು ಕಡೆ. 2013ನೇ ಇಸ್ವಿಯಲ್ಲಿ ಏಷಿಯನ್ ಗೇಮ್ಸ್ ನಲ್ಲಿ ಋತುಜಾ ಭೋಸ್ಲೆ, ನೆನಪಿಟ್ಟುಕೊಳ್ಳಿ, ಋತುಜಾ ಭೋಸ್ಲೆ ಅವರೊಂದಿಗೆ ಸೇರಿ ಮಿಶ್ರ ಡಬಲ್ಸ್ ಗೆದ್ದಿದ್ರು. ನಮ್ಮ IAS ಬಡ್ತಿ ಪರೀಕ್ಷೆಯಲ್ಲಿ ಈ ಕ್ವಶನ್ ಕೇಳಿದ್ರು. ಮೊನ್ನೆ ಇದನ್ನ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ನಿನ್ನೆ ಈ ಪ್ರಶ್ನೆಯನ್ನ ಕೇಳಿದ್ರು. ಇದಷ್ಟೇ ಅಲ್ಲದೆ 2017ನೇ ಇಸ್ವಿ ಫ್ರೆಂಚ್ ಗ್ರ್ಯಾಂಡ್ ಸ್ಲಾಮ್ ದಲ್ಲಿನೂ ಕೂಡ ಇವರು ಮಿಕ್ಸ್ಡ್ ಡಬಲ್ ಅನ್ನ ಗೆದ್ದಿದ್ರು ಅಂದ್ರೆ ಇದರ ಅರ್ಥ ಗೋಲ್ಡ್ ಮೆಡಲ್ ಅಥವಾ ಚಾಂಪಿಯನ್ ಆಗಿದ್ರು ಅಂತ. ಫ್ರೆಂಚ್ ಓಪನ್ 2017ರಲ್ಲಿ ಗ್ಯಾಬ್ರಿಯಲ್ ಡಬ್ರೋವಸ್ಕಿ ಅವರ ಜೊತೆ ಸೇರಿ ಗೆದ್ದಿದ್ರು. ಓಕೆ, ಇನ್ಮೇಲೆ ಈ ಮುಂದೆ ಬರತಕ್ಕಂಥ KS ಮತ್ತು IAS ಪರೀಕ್ಷೆಯಲ್ಲಿ ರೋಹನ್ ಬೋಪಯ್ಯ ಕುರಿತು ಈ 3 ವಿಷಯಗಳನ್ನ ಸೇರಿಸಿ ನಿಮಗೆ ಕ್ವಶನ್ ಕೇಳಬಹುದು. ಪೊಲೀಸ್ ಕಾನ್ಸ್ಟೇಬಲ್ ನಲ್ಲಿ ಇದನ್ನೊಂದೇ ಕೇಳಿದ್ರ, ಮ್ಯಾಥ್ಯೂ ಎಬ್ಡನ್. ನಮ್ಮ IAS ಬಡ್ತಿ ಪರೀಕ್ಷೆಯಲ್ಲಿ ಇದನ್ನ ಕೇಳಿದ್ರ. ಇದೇ ತರ ಆ ಹಿಂದಿನ ಕ್ವಶನ್ ಪೇಪರ್ ನೋಡಿ ಕ್ವಶನ್ ಪೇಪರ್ಸ್ ಗಳನ್ನ ಮುಂದಿನವ್ರು ಸಟ್ ಮಾಡ್ತಾ ಇರೋದ್ರಿಂದ ರೋಹನ್ ಬೋಪಯ್ಯ ಅವ್ರ ಬಗ್ಗೆ ಇದೆಲ್ಲಾ ವಿಷಯಗಳನ್ನ ಸೇರಿಸಿ ಕೇಳ್ತಾರೆ. 2024ರಲ್ಲಿ ಏನ್ ಸಾಧನೆ ಮಾಡಿದ್ರು, 2017ರಲ್ಲಿ ಏನ್ ಸಾಧನೆ ಮಾಡಿದ್ರು, 2023ರಲ್ಲಿ ಏನ್ ಸಾಧನೆ ಮಾಡಿದ್ರು ತಿಳ್ಕೊಬೇಕು. ಜೊತೆಗೆ ಈ ತರ ಗ್ರ್ಯಾಂಡ್ ಸ್ಲಾಮ್ಗಳನ್ನ ಗೆದ್ದಿರತಕ್ಕಂತಹ ಭಾರತೀಯರ ಒಟ್ಟು ಸಂಖ್ಯೆ ಕೇವಲ 4. ಅದರಲ್ಲಿ ರೋಹನ್ ಬೋಪಣ್ಣ ಒಬ್ರು. ಇನ್ನು 3 ಜನ ಯಾರು ತಿಳ್ಕೋಬೇಕು, ಲಿಯಾಂಡರ್ ಪೇಸ್, ಮಹೇಶ್ ಭೂಪತಿ, ಸಾನಿಯಾ ಮಿರ್ಜಾ. ನೋಡಿ, ಏಕೈಕ ಮಹಿಳೆ ಸಾನಿಯಾ ಮಿರ್ಜಾ. 3 ಜನ ಪುರುಷರು. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಜೊತೆಗೆ ಇನ್ನು ನಿಮಗೆ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕಕ್ಕೆ ಒಂದು ಪ್ರಶ್ನೆ ಕೊಡ್ತೀನಿ. ಬಿಗ್ 3 ಎಂದು ಯಾರನ್ನ ಕರೆಯುತ್ತಾರೆ? ಟೆನ್ನಿಸ್ ಕ್ರೀಡಾಕೂಟದಲ್ಲಿ ಬಿಗ್ 3 ಅಂತಕ್ಕಂತ ಕರೀತಕ್ಕಂತ ಜನ ನೊವಾಕ್ ಜೋಕೋವಿಕ್, ರಾಫೆಲ್ ನಡಾಲ್, ರೋಜರ್ ಫೆಡರರ್. ಇನ್ನು ನೀವು ಕಮೆಂಟ್ ಬಾಕ್ಸ್ ದಲ್ಲಿ ಹಾಕ್ತಕ್ಕಂತ ಉತ್ತರ ಯಾವ್ದು ಗೊತ್ತಾ? ನೊವಾಕ್ ಜೋಕೋವಿಕ್ ಎಷ್ಟು ಗ್ರ್ಯಾಂಡ್ ಸ್ಲಾಮ್ ಗೆದ್ದಿದ್ದಾರೆ, ರಾಫೆಲ್ ನಡಾಲ್ ಎಷ್ಟು ಗ್ರ್ಯಾಂಡ್ ಸ್ಲಾಮ್ ಗಳು ಗೆದ್ದಿದ್ದಾರೆ, ರೋಜರ್ ಫೆಡರರ್ ಎಷ್ಟು ಗ್ರ್ಯಾಂಡ್ ಸ್ಲಾಮ್ ಗಳು ಗೆದ್ದಿದ್ದಾರೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕಿ. ಯಾರು ಮೊಟ್ಟ ಮೊದಲು ಕಮೆಂಟ್ ಹಾಕ್ತೀರಿ ಅವರಿಗೆ ಅಪ್ರಿಶಿಯೇಟ್ ಮಾಡಲಾಗುವುದು. ಕೆಲವೊಬ್ರು ಇನ್ನೊಂದು ಸ್ಫೂರ್ತಿ ಹೇಳ್ತೀನಿ. KS ಪರೀಕ್ಷೆಗಳು ಬಂದವೆ, ನನಗೆ 38 ವರ್ಷ ಆಗಿದೆ, ನನಗೆ 39 ವರ್ಷ ಆಗಿದೆ ಸರ್, ನನಗೆ 40 ವರ್ಷ ಆಗಿದೆ, ನಾನು ಬರೀಬಹುದೇನು ಅಂತ ಕೇಳ್ತಾ ಇದ್ದಾರೆ. ಮನಸ್ಸಿದ್ದರೆ ಮಾರ್ಗ. ನಿನ್ ಮನಸ್ಸು ದೇವರು, ನೀನ್ ಒಳ್ಳೇದು ಮಾಡಿದ್ರೆ ದೇವರು ಅಂತೇಳಿ ಮೊನ್ನೆ ಒಂದು ಡೈಲಾಗ್ ಬಂದಿತ್ತಲ್ಲ, ಹಾಗೆ ನೀನು ಮನಸ್ಸು ಮಾಡಿದ್ರೆ ಮಾರ್ಗ. ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಎ ವೇ ಇದ್ದೇ ಇರ್ತದ, ಆದ್ರೆ ಪ್ರಯತ್ನ ಮಾಡಬೇಕಾಗ್ತದೆ ಅಷ್ಟೇ. ಆಲ್ ದ ಬೆಸ್ಟ್.